ನೆಕ್ಸ್ಟ್ ಟೈಪ್ ಆಫ್ ಶೆಡ್ಯೂಲಿಂಗ್ SJF ಅಂದರೆ ಶಾರ್ಟೆಸ್ಟ್ ಜಾಬ್ ಫಸ್ಟ್ ಶೆಡ್ಯೂಲಿಂಗು. ಇಟ್ಸ್ ಎ ನಾನ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್. ನಿಮ್ಗೆ ನೆನಪಿರ್ಬೋದು, ಪ್ರೀವಿಯಸ್ ವಿಡಿಯೋದಲ್ಲಿ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ಅಂತ ಹಾಕಿದ್ದೀನಿ. ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ಎಕ್ಸಾಂಪಲ್ಲು ರೌಂಡ್ ರಾಬಿನ್. ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ಏನು ಮಾಡುತ್ತೆ? ಇಟ್ ಅಲೋಸ್ ಅದರ್ ಪ್ರಾಸೆಸಸ್ ಟು ವರ್ಕ್ ವಿತಿನ್ ಇಟ್ಸ್ ಟೈಮ್ ಕನ್ಸ್ಟ್ರೈಂಟ್. CPU ಟೈಮ್ನ ಬೇರೆ ಪ್ರಾಸೆಸಸ್ಗೂ ಬಿಟ್ಕೊಡುತ್ತೆ. ನಾನ್ ಪ್ರಿಯೆಂಪ್ಟಿವ್ ಏನು ಮಾಡುತ್ತೆ? ಒಂದ್ಸತಿ ಹೋಲ್ಡ್ ಮಾಡಿದ್ರೆ ತನ್ನ ಕೆಲಸ ಮುಗಿಯೋ ತನಕ ಬೇರೆ ಪ್ರಾಸೆಸಸ್ಗೆ ಚಾನ್ಸೇ ಕೊಡಲ್ಲ. ಇದನ್ನು ಡಿಫ್ರೆನ್ಸ್ ಬಿಟ್ವೀನ್ ಪ್ರಿಯೆಂಪ್ಟಿವ್ ನಾನ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ವಿಡಿಯೋದಲ್ಲಿ ನೋಡಿದ್ದೀರಾ. ಎಕ್ಸಾಂಪಲ್ ಬರಿಬೇಕು ಅಂದರೆ, ಫಾರ್ ಎಕ್ಸಾಂಪಲ್ 1 ಮಾರ್ಕ್ಗೆ ಗಿವ್ ಎಕ್ಸಾಂಪಲ್ ಫಾರ್ ನಾನ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ಹೇಳಿದ್ರು. ಇದು SJF ಅಂತ ಬರೀತೀರಾ. ಗಿವ್ ಎಕ್ಸಾಂಪಲ್ ಫಾರ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ರೌಂಡ್ ರಾಬಿನ್ ಅಂತ ಬರೀತೀರಾ. ಇದು ಒಂದು ಎಕ್ಸಾಂಪಲ್. ಇಲ್ಲಿ 5 ಪ್ರಾಸೆಸಸ್ ಇದೆ. ಇದು ಬರ್ಸ್ ಟೈಮು ಮತ್ತು ಇದು ಅರೈವಲ್ ಟೈಮ್. FCFS ವಿಡಿಯೋ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, 2 ಕಾಲಮ್ ಇದೆ. ಒಂದು ಪ್ರಾಸೆಸ್ ಕಾಲಮ್ಮು, ಇನ್ನೊಂದು ಬರ್ಸ್ ಟೈಮ್ ಆರ್ ಎಕ್ಸಿಕ್ಯೂಷನ್ ಟೈಮ್ ಅಂತ ಇದೆ. ಅದಕ್ಕೆ ವೇಟಿಂಗ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ರೌಂಡ್ ರಾಬಿನ್ನು ಅಷ್ಟೇ 2 ಕಾಲಮ್ ಇದೆ, ವೇಟಿಂಗ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ದೀರಾ. ಬಟ್ ಅಲ್ಲೊಂದು ಕಂಡೀಷನ್ ಇತ್ತು ಅಷ್ಟೇ. ಬೇಸ್ಡ್ ಆನ್ ದಟ್ ಕಂಡೀಷನ್ ವೇಟಿಂಗ್ ಟೈಮ್ ಕ್ಯಾಲ್ಕುಲೇಟ್ ಮಾಡಿದ್ರಿ, ಯಾಕಂದರೆ ಅದು ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್. ನೆಕ್ಸ್ಟು ಪ್ರಿಯಾರಿಟಿ ಶೆಡ್ಯೂಲಿಂಗಲ್ಲಿ ಪ್ರಾಸೆಸ್ ಬರ್ಸ್ ಟೈಮ್ ಜೊತೆಗೆ ಇನ್ನೊಂದು ಕಾಲಮ್ ಪ್ರಿಯಾರಿಟಿ ಅಂತ ಇತ್ತು. ನಾನು ಒಂದು ವೆಬ್ಸೈಟ್ ಈ ಥರ ಬರೆದಿಲ್ಲ, ಒಂದು ವೆಬ್ಸೈಟ್ ಅಲ್ಲಿ ಎಕ್ಸಾಂಪಲ್ ಇತ್ತು, ಅದನ್ನೇ ಡೈರೆಕ್ಟ್ ರೆಕಾರ್ಡ್ ಮಾಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆ ಬೇಸ್ಡ್ ಆನ್ ಪ್ರಿಯಾರಿಟಿ ವೇಟಿಂಗ್ ಟೈಮ್ ಅಲ್ಲಿ ಕ್ಯಾಲ್ಕುಲೇಟ್ ಆಗಿದೆ. ಇಲ್ಲಿ SJF ಅಲ್ಲಿ ಅರೈವಲ್ ಟೈಮ್ ಅಂತ ಒಂದು ಎಕ್ಸ್ಟ್ರಾ ಕಾಲಮ್ ಬರುತ್ತೆ. ಯಾವುದು ಲೀಸ್ಟ್ ವ್ಯಾಲ್ಯೂ ಇರುತ್ತೆ ಅದೇ ಫಸ್ಟ್ ಅರೈವ್ ಆಗಿರುತ್ತೆ ಸಿಸ್ಟಮ್ಗೆ. ಇಲ್ಲಿ ಆರ್ಡರ್ ಏನೇ ಇರ್ಬೋದು. ಈಗ P1 ಅಂತ ಫಸ್ಟ್ ಬರ್ದಿದ್ದೀನಿ ಅಂದರೆ ಇದೇ ಫಸ್ಟ್ ಬಂದ್ಬಿಡ್ತು, ಸಿಸ್ಟಮ್ಗೆ ಎಂಟ್ರಿ ಆಯಿತು, ಇದೇ ಫಸ್ಟ್ ಎಕ್ಸಿಕ್ಯೂಷನ್ ಆಗುತ್ತೆ ಅಂತಲ್ಲ. ಅರೈವಲ್ ಟೈಮು ಲೀಸ್ಟ್ ಯಾವುದಿದೆ ನೋಡ್ಕೋಬೇಕು, ಅದೇ ಫಸ್ಟ್ ಎಂಟ್ರಿ ಆಗೋದು ಸಿಸ್ಟಮ್ಗೆ. 0th ಅರೈವಲ್ ಟೈಮ್ ಅಂದರೆ ಅದು ವೆಯ್ಟೇ ಮಾಡಿಲ್ಲ, ಅದೇ ಫಸ್ಟ್ ಪ್ರಾಸೆಸ್ ಅಂತ ಗೊತ್ತಾಗುತ್ತೆ. ಫಸ್ಟ್ ಪ್ರಾಸೆಸ್ಸು ವೆಯ್ಟೇ ಮಾಡಲ್ಲ, ಸೊ ವೇಟಿಂಗ್ ಟೈಮು 0. ಮತ್ತು ಅದರದ್ದು ಬರ್ಸ್ ಟೈಮ್ ಎಷ್ಟು? ದಟ್ ಫಸ್ಟ್ ಪ್ರಾಸೆಸ್ ಯಾವುದು? P4. ಅದರದ್ದು ಬರ್ಸ್ ಟೈಮ್ ಆರ್ ದಿ ಎಕ್ಸಿಕ್ಯೂಷನ್ ಟೈಮ್ 3 ಯೂನಿಟ್ಸ್ ಆಫ್ ಟೈಮ್ ತಗೋತು. ಆಲ್ರೆಡಿ ಹೇಳಿದ್ದೀನಿ, ನಾನ್ ಪ್ರಿಯೆಂಪ್ಟಿವ್ನಲ್ಲಿ CPU ಟೈಮ್ನ ಬೇರೆ ಪ್ರಾಸೆಸ್ಗೆ ತನ್ನ ಕೆಲಸ ಮುಗಿಯೋ ತನಕ ಬಿಟ್ಕೊಡಲ್ಲ. ಸೊ 3 ಯೂನಿಟ್ಸ್ ಆಫ್ ಟೈಮ್ ಆಗೋ ತನಕ ಈ ನ್ಯಾಟ್ ಚಾರ್ಟಲ್ಲಿದೆ ನೋಡಿ, 3 ಯೂನಿಟ್ಸ್ ಆಫ್ ಟೈಮ್ ಆಗೋ ತನಕ P4 ಹಾಗೆ ಹೋಲ್ಡ್ ಮಾಡಿ ಇಟ್ಕೊಂಡಿದೆ. ನಾನ್ ಪ್ರಿಯೆಂಪ್ಟಿವ್ ಇದು. ನೆಕ್ಸ್ಟ್ ಅರೈವಲ್ ಟೈಮ್ ನೋಡ್ಕೋಬೇಕು, 1. 0 ಆದಮೇಲೆ ನೆಕ್ಸ್ಟ್ ಬಂದಿರೋ ಪ್ರಾಸೆಸ್ಸು ಇದು 0th ಯೂನಿಟ್ ಆಫ್ ಟೈಮ್. 3 ಯೂನಿಟ್ ಆಫ್ ಟೈಮ್ ಈ P4 ಕೆಲಸ ಮಾಡ್ತು. ನೆಕ್ಸ್ಟು 1 ಫಸ್ಟ್ ಯೂನಿಟ್ ಆಫ್ ಟೈಮ್ಗೆ ಇದು ಬಂತು, ಇದಿನ್ನೂ ಕೆಲಸ ಮಾಡ್ತಾನೇ ಇದೆ. ರಿಮೆಂಬರ್, ನಾನ್ ಪ್ರಿಯೆಂಪ್ಟಿವ್ಲಿ ಒನ್ಸ್ ಇಟ್ ಹೋಲ್ಡ್ಸ್ ದಿ CPU ಟೈಮ್ ಇಟ್ ವಿಲ್ ನಾಟ್ ಅಲೋ ಅದರ್ ಪ್ರಾಸೆಸಸ್ ಟು ಎಂಟರ್ ಇನ್ ಟು ದಿ ಸಿಸ್ಟಮ್. ಇಂಟರ್ಫಿಯರೆನ್ಸು ಅಲೋನೇ ಮಾಡಲ್ಲ. ಇದು 3 ಯೂನಿಟಲ್ಲಿ ಇದೆ, 0th ಯೂನಿಟ್ ಅರೈವ್ ಆಯಿತು. ಇದು ಇನ್ನೂ 1 ಯೂನಿಟ್ ಆಫ್ ಟೈಮ್ ಕೆಲಸ ಮಾಡಿದೆ. ಆಗಲೇ ಆ ಫಸ್ಟ್ ಯೂನಿಟ್ ಆಫ್ ಟೈಮಲ್ಲಿ ಈ ಪ್ರಾಸೆಸ್ P3 ಬಂದ್ಬಿಡ್ತು. ಇದು ಬಂದ್ರೂ ಸಿಸ್ಟಮ್ಗೆ ಎಂಟ್ರಿ ಆದ್ರೂ ಇದು ಹೋಲ್ಡ್ ಮಾಡಿ ಇಟ್ಕೊಂಡಿರುತ್ತೆ, ಬಿಟ್ಕೊಡಲ್ಲ. ಸೊ ಇದು ಬಿಟ್ಕೊಡದೆ ಇರೋದ್ರಿಂದ, ಸಿನ್ಸ್ ಇಟ್ಸ್ ನಾನ್ ಪ್ರಿಯೆಂಪ್ಟಿವ್, ಇದು ಕ್ಯೂ ಅಂತ ಕೇಳಿರ್ತೀರ ನೀವು. PU ಡೇಟಾ ಸ್ಟ್ರಕ್ಚರ್ಸಲ್ಲಿ ಕ್ಯೂಸ್, ಸ್ಟ್ಯಾಕ್ಸ್ ಅಂತ ಎಲ್ಲ ಓದಿರ್ತೀರಲ್ಲ, ಅದೇ ಕ್ಯೂ ಇದು. ಕ್ಯೂ ಅಂದರೆ ನಾನು FCFS ಅಲ್ಲಿ ಹೇಳಿದ್ದೀನಿ, ಕ್ಯೂ ನಿಂತ್ಕೊಂಡಿರೋ ಅಂಥದ್ದು. ಮೂವಿ ಟಿಕೆಟ್ ತೊಗೊಳಕ್ಕಿರ್ಬೋದು, ಅಥವಾ ರೇಷನ್ ಅಂಗಡಿಲಿ ರೇಷನ್ ಪರ್ಚೇಸ್ ಮಾಡೋಕ್ಕೆ ಕ್ಯೂ ನಿಂತಿರೋದಿರ್ಬೋದು. ಕ್ಯೂನಲ್ಲಿ ವೆಯ್ಟ್ ಮಾಡೋಕ್ಕೆ ಕೂತ್ಕೊಳ್ಳುತ್ತೆ. ಕ್ಯೂ ಇಸ್ ಎ ಡೇಟಾ ಸ್ಟ್ರಕ್ಚರ್. ಯಾವುದು? ಪ್ರಾಸೆಸ್ P3. ಏನಕ್ಕೆ? ಸಿನ್ಸ್ ಇಟ್ಸ್ ನಾನ್ ಪ್ರಿಯೆಂಪ್ಟಿವ್, ಇದು ಕೆಲಸ ಮುಗಿಯೋ ತನಕ ಬಿಟ್ಕೊಡಲ್ಲ. ಇದು 3 ಯೂನಿಟ್ಸ್ ಆಫ್ ಟೈಮ್ ವರ್ಕ್ ಆದಮೇಲೆ ಯಾವಾಗ CPU ಟೈಮ್ ಫ್ರೀ ಆಗುತ್ತೆ, ಇದು ವೆಯ್ಟಿಂಗ್ ಕ್ಯೂನಲ್ಲಿ ಇದ್ದಿದ್ದು ಇದು ತಗೋಬೋದು ಪ್ರಾಸೆಸ್. ಇದು ತಗೋಬೇಕಿತ್ತು P3, ಬಟ್ P1 ಬಂದ್ಬಿಟ್ಟಿದೆ ನೆಕ್ಸ್ಟು. ಏನಕ್ಕೆ ಅಂದರೆ ನೇಮೇ ಹೇಳ್ತಾ ಇದೆ ಶಾರ್ಟೆಸ್ಟ್ ಜಾಬ್ ಫಸ್ಟ್
ಶಾರ್ಟೆಸ್ಟ್ ಜಾಬು ಅಂದರೆ ಶಾರ್ಟೆಸ್ಟ್ ಎಕ್ಸಿಕ್ಯೂಷನ್ ಟೈಮು ಯಾವುದಿರುತ್ತೆ ಅದೇ ಫಸ್ಟ್ ಎಕ್ಸಿಕ್ಯೂಟ್ ಆಗಬೇಕು. ಫಸ್ಟ್ ಯಾವುದಾದ್ರೂ ಬರಲಿ, ಫಸ್ಟ್ ಪ್ರಾಸೆಸ್ಸು ಅದ್ರ ಕೆಲಸ ಮುಗಿಸ್ಕೊಂಡು ಹೋಗುತ್ತೆ. ಫಸ್ಟ್ ಪ್ರಾಸೆಸ್ ಆದಮೇಲೆ ನೆಕ್ಸ್ಟ್ ಯಾವ್ದು ಬರುತ್ತೆ ಅಲ್ಲಿಂದ ಕಂಪ್ಯಾರಿಸನ್ ಸ್ಟಾರ್ಟ್ ಆಗುತ್ತೆ. ಇಲ್ಲೇನಾಯಿತು, ಅರೈವಲ್ ಟೈಮ್ ಇಲ್ಲಿಗೆ ಬಂದ್ರೂ ಇದು ಬಿಟ್ಕೊಡ್ಲಿಲ್ಲ, ಆಯಿತು, ಇದು ವೆಯ್ಟಿಂಗ್ ಕ್ಯೂಗೆ ಹೋಗಿ ವೆಯ್ಟ್ ಮಾಡ್ತಾ ಇದೆ P3. ನೆಕ್ಸ್ಟು ಇದು ವೆಯ್ಟ್ ಮಾಡ್ತಿದೆ, ಇದು ಎಕ್ಸಿಕ್ಯೂಷನ್ ಆಗ್ತಾ ಇದೆ. 2ನೇ ಯೂನಿಟ್ ಆಫ್ ಟೈಮಲ್ಲಿ ಇದು ಬಂತು. ಇದು ಬಂದ್ರೂ ಇದು ವೆಯ್ಟ್ ಮಾಡಬೇಕು. 2ನೇ ಯೂನಿಟ್ ಆಫ್ ಟೈಮಲ್ಲಿ ಅರೈವ್ ಆದ್ರೂ P1 ವೆಯ್ಟ್ ಮಾಡಬೇಕು. ಏನಕ್ಕೆ P1 ವೆಯ್ಟ್ ಮಾಡಬೇಕು? ಯಾಕಂದರೆ ಇದು 3 ಯೂನಿಟ್ಸ್ ಆಫ್ ಟೈಮ್ ಮುಗಿಯೋ ತನಕ ಬಿಟ್ಕೊಡಲ್ಲ, ಇದು ನಾನ್ ಪ್ರಿಯೆಂಪ್ಟಿವ್. ನೆಕ್ಸ್ಟು 0 ಸೆಕೆಂಡ್ ಆಯಿತು, ಫಸ್ಟ್ ಸೆಕೆಂಡ್ ಆಯಿತು, ಸೆಕೆಂಡ್ ಟೈಮ್ ಬಂತು, ಸೆಕೆಂಡ್ ಯೂನಿಟ್ ಆಫ್ ಟೈಮು. ಇಲ್ಲಿ ಇದು ಕೆಲಸ ಮಾಡ್ತಿರ್ಬೇಕಾದ್ರೆ ಇವೆರಡು ವೆಯ್ಟ್ ಮಾಡ್ತಾ ಇದ್ದಾವೆ. ಯಾವುದು ಫಸ್ಟ್ ಬಂದಿದ್ದು, ಫಸ್ಟ್ ಯೂನಿಟ್ ಆಫ್ ಟೈಮಲ್ಲಿ ಬಂದಿದ್ದು, ಸೆಕೆಂಡ್ ಯೂನಿಟ್ ಆಫ್ ಟೈಮಲ್ಲಿ ಬಂದಿದ್ದು ಯಾವುದು ಪ್ರಾಸೆಸ್ P1 ಆ್ಯಂಡ್ P3. ನೇಮಲ್ಲಿದೆ SJF, ಶಾರ್ಟೆಸ್ಟ್ ಜಾಬ್ ಫಸ್ಟ್. ಶಾರ್ಟೆಸ್ಟ್ ಜಾಬ್ ಅಂದರೆ ಬೇಗ ಎಕ್ಸಿಕ್ಯೂಷನ್ ಮಾಡಿ ಮುಗಿಸಿ ಹೋಗೋ ಅಂಥದ್ದು ಯಾವುದು, ಇವೆರಡರಲ್ಲಿ ಇದೇ ಫಸ್ಟ್ ಬಂತು P3. ಇದಾದಮೇಲೆ ಇದೇ ಬಂದ್ರೂ ಶಾರ್ಟೆಸ್ಟ್ ಜಾಬ್, ಶಾರ್ಟೆಸ್ಟ್ ಎಕ್ಸಿಕ್ಯೂಷನ್ ಟೈಮ್ ಯಾವುದಕ್ಕಿದೆ, ಇದಕ್ಕಿದೆ. ಸೊ ಇದಕ್ಕೆ ಕೆಲಸ ಮುಗಿಸಿದ ತಕ್ಷಣ ಇದಕ್ಕೆ ಸರ್ವಿಸಿಂಗ್ ಸಿಗುತ್ತೆ, CPU ಟೈಮ್ ಇದಕ್ಕೆ ಸಿಗುತ್ತೆ, ದಟ್ ಈಸ್ P1. ಇದು ಅಷ್ಟೇ, ಇದು ಕಂಪ್ಲೀಟ್ ಇದು ವರ್ಕ್ ಮುಗಿಯೋ ತನಕ ಇದು ಬಿಟ್ಕೊಡಲ್ಲ. ಅಂದರೆ ಎಷ್ಟು 6 ಯೂನಿಟ್ಸ್ ಆಫ್ ಟೈಮ್ ಇದು ಬಿಟ್ಕೊಡಲ್ಲ. ಮತ್ತು ಎಷ್ಟೊತ್ತು ವೆಯ್ಟ್ ಮಾಡ್ತದೋ ಇಲ್ಲಿದೆ ವೆಯ್ಟಿಂಗ್ ಟೈಮ್. P4 ವೆಯ್ಟೇ ಮಾಡಲಿಲ್ಲ, ಫಸ್ಟ್ ಎಂಟ್ರಿ ಇನ್ ಟು ದಿ ಸಿಸ್ಟಮ್ 0. P1 ಇವೆರಡಕ್ಕೂ ಕಂಪ್ಯಾರಿಸನ್ ಆಯಿತು, P1 P3 ಶಾರ್ಟೆಸ್ಟ್ ಜಾಬ್ ಇಲ್ಲದೆ ಇರೋದ್ರಿಂದ ಇದು ಹೋಯಿತು ಸಿಸ್ಟಮ್ ಒಳಗೆ. ಎಷ್ಟೊತ್ತು ವೆಯ್ಟ್ ಮಾಡ್ತದೋ ಇಲ್ಲಿ ಅದು ವೆಯ್ಟಿಂಗ್ ಟೈಮ್ ಇದೆ P1ಗೆ 3 ಯೂನಿಟ್ಸ್ ಆಫ್ ಟೈಮ್. P4 ಅದ್ರ ಕೆಲಸ ಮುಗಿಸೋ ತನಕ ಇದು ವೆಯ್ಟ್ ಮಾಡ್ತು, ಬಟ್ ಅದು 0th ಟೈಮ್ಗೆ ಇದು ಸ್ಟಾರ್ಟ್ ಮಾಡಿತ್ತು ವರ್ಕು. ಫಸ್ಟ್ ಟೈಮ್ಗೆ ಇದು ಬರಲಿಲ್ಲ, P3 ಬಂದು ವೆಯ್ಟ್ ಮಾಡ್ತಿತ್ತು. ಇದು ಬಂದಿದ್ದೇ ಸೆಕೆಂಡ್ ಯೂನಿಟ್ ಆಫ್ ಟೈಮ್ಗೆ. ಸೊ ಇದು ಎಷ್ಟೊತ್ತು ಆ್ಯಕ್ಟಿವ್ ಆಗಿತ್ತು, ಇದು ಆ್ಯಕ್ಟಿವ್ ಆಗಿದ್ದಾಗ ಇದು ಯಾವ ಟೈಮ್ಗೆ ಬಂತು, ಅವೆರಡು ಡಿಫ್ರೆನ್ಸ್. 3 - 2 = 1. ಸೊ 1 ಯೂನಿಟ್ಟು ಇದ್ರದ್ದು ವೆಯ್ಟಿಂಗ್ ಟೈಮ್. ಅಷ್ಟೊತ್ತೇ ವೆಯ್ಟ್ ಮಾಡಿದ್ದು. 1 ಯೂನಿಟ್ ಆಫ್ ಟೈಮ್ ವೆಯ್ಟ್ ಮಾಡಿದ ತಕ್ಷಣ ಇದಕ್ಕೆ CPU ಟೈಮ್ ಸಿಕ್ಬಿಡ್ತು, ಯಾಕಂದರೆ ಶಾರ್ಟೆಸ್ಟ್ ಜಾಬ್ ಇದ್ದಿದ್ರಿಂದ. ನೆಕ್ಸ್ಟು ಅರೈವಲ್ ಟೈಮ್ ನೋಡೋಣ. 2 ಆಯಿತು, ಇದು ಬರ್ಸ್ ಟೈಮ್ 6 + 3 ನ್ಯಾಟ್ ಚಾರ್ಟಲ್ಲಿ 9ವರೆಗೂ ಇದೆ. ನೆಕ್ಸ್ಟು 2 ಆದಮೇಲೆ ನೆಕ್ಸ್ಟ್ ಅರೈವಲ್ ಟೈಮ್ 4. 4th ಸೆಕೆಂಡ್ಗೆ ಇದಿನ್ನೂ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದೆ. P5 ಪ್ರಾಸೆಸ್ ಅರೈವ್ ಆಯಿತು. ಅರೈವ್ ಆದ್ರೂ ಇದು ಅದ್ರ ವರ್ಕ್ ಅದು ಮಾಡ್ತಾನೇ ಇದೆ P1, ಯಾಕಂದರೆ ನಾನ್ ಪ್ರಿಯೆಂಪ್ಟಿವ್ CPU ಟೈಮು ಅದು ಬಿಟ್ಕೊಡಲ್ಲ ಅದು ಕೆಲಸ ಮುಗಿಯೋ ತನಕ. ಸೊ ಇದು ಬಂದ್ರೂ ಅದು ವೇಟ್ ಮಾಡ್ತಿದೆ. ನೆಕ್ಸ್ಟು 5th ಯೂನಿಟ್ ಆಫ್ ಟೈಮ್ ಬಂತು. 5th ಯೂನಿಟ್ ಆಫ್ ಟೈಮ್ಗೆ ಯಾವ್ದು ಬಂತು ಪ್ರಾಸೆಸ್ಸು, ಇಲ್ಲೊಂದು ಪ್ರಾಸೆಸ್ಸು P2, ಇದು ಅರೈವ್ ಆಯಿತು. ಇದು ಅರೈವ್ ಆಯಿತು 4th ಯೂನಿಟ್ ಆಫ್ ಟೈಮ್ಗೆ. 5th ಯೂನಿಟ್ ಆಫ್ ಟೈಮ್ಗೆ ಇದು ಅರೈವ್ ಆಯಿತು. ಆದರೆ ಶಾರ್ಟೆಸ್ಟ್ ಜಾಬ್ ಯಾವುದಕ್ಕಿದೆ, ಇದೇ ಬೇಗ ಬಂದಿದ್ರು, ಇದು ಬಂದಾದ್ಮೇಲೆ ಇದೇ ಲೇಟಾಗಿ ಅರೈವ್ ಆಗಿದ್ರು, ಲಾಸ್ಟಲ್ಲಿ ಇದೇ ಬಂದಿದ್ರು ಶಾರ್ಟೆಸ್ಟ್ ಜಾಬ್, ಶಾರ್ಟೆಸ್ಟ್ ಎಕ್ಸಿಕ್ಯೂಷನ್ ಟೈಮ್ ಇದಕ್ಕಿರೋದು P2ಗೆ. ಸೊ P2 ಇಲ್ಲಿದೆ, ಬೇಗ ಕೆಲಸ ಮುಗಿಸ್ಕೊಂಡು ಅದು ಹೋಗುತ್ತೆ. 9 + 2 11 ಆಯಿತು. ಇದಕ್ಕೆ ವೆಯ್ಟಿಂಗ್ ಟೈಮ್ ನೋಡಬೇಕು, ಎಷ್ಟೊತ್ತು ವೆಯ್ಟ್ ಮಾಡ್ತದೋ. P4 ಕೆಲಸ ಮುಗಿಸೋ ತನಕ ಕ್ಯೂಲ್ ಕೂತಿರ್ಲಿ, ಅದು ಎಂಟ್ರಿನೇ ಆಗಿರಲಿಲ್ಲ. ಇದು ಆ್ಯಕ್ಟಿವ್ ಆಗಿದ್ದಾಗ ಮಧ್ಯೆ ಇಲ್ಲಿ ಯಾವುದೋ ಟೈಮಲ್ಲಿ ಅದು ಅರೈವ್ ಆಗಿದ್ದು P2. ಸೊ ಅದಕ್ಕೆ ಇದು ಇಷ್ಟು 9 ಯೂನಿಟ್ಸ್ ಆಫ್ ಟೈಮ್ ಮೈನಸ್ ಅದು ಬಂದಿದ್ದು ಯಾವ ಟೈಮಲ್ಲಿ, 5th ಯೂನಿಟ್ ಆಫ್ ಟೈಮ್. 5th ಯೂನಿಟ್ ಆಫ್ ಟೈಮ್ ಬಂದಿರೋದ್ರಿಂದ ನಾವು ಇದು ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. 9 - 5 ಅಂದರೆ ಅದು ವೆಯ್ಟ್ ಮಾಡಿದ್ದೇ 4 ಯೂನಿಟ್ಸ್ ಆಫ್ ಟೈಮ್. ನೆಕ್ಸ್ಟು ಈಗ
ಇವೆರಡು ಕಂಪ್ಯಾರಿಸನ್ ಆಯಿತು. ಇದು ಕಮ್ಮಿ ಶಾರ್ಟೆಸ್ಟ್ ಜಾಬು 2 ಯೂನಿಟ್ಸ್ ಆಫ್ ಟೈಮಲ್ಲಿ ಕೆಲಸ ಮುಗಿಸ್ತು ಹೊರಡ್ತು. ನೆಕ್ಸ್ಟು P5 4th ಯೂನಿಟ್ ಆಫ್ ಟೈಮಿಗೆ ಬಂದಿತ್ತು. 4 + 11 ಯೂನಿಟ್ಸ್ ಆಫ್ ಟೈಮ್ P2 ಕೆಲಸ ಮುಗಿಸಿತ್ತು. 11 + 4 15. P5 ಇಷ್ಟು ಟೈಮ್ ತಗೋತು. ನೆಕ್ಸ್ಟ್ ಇದ್ರದ್ದು ವೆಯ್ಟಿಂಗ್ ಟೈಮು ಇಷ್ಟೊತ್ತು. P5 ಇದಿಷ್ಟು ಪ್ರಾಸೆಸಸ್ಸು ಕೆಲಸ ಮಾಡಿದ ಟೈಮು, ದಟ್ ಈಸ್ 11 ಯೂನಿಟ್ಸ್ ಆಫ್ ಟೈಮ್. ಯಾವುದು P4, P1, P2 ಮೈನಸ್ ಇದು ಯಾವ ಟೈಮ್ಗೆ ಅರೈವ್ ಆಯಿತು? P5 4th ಯೂನಿಟ್ ಆಫ್ ಟೈಮ್ಗೆ ಅರೈವ್ ಆಯಿತು. 11 - 4 = 7. ನೆಕ್ಸ್ಟು ಲಾಸ್ಟ್ ಪ್ರಾಸೆಸ್ ಯಾವುದು? ಇದು 1ನೇ ಯೂನಿಟ್ ಆಫ್ ಟೈಮಿಗೆ ಬಂದ್ರೂ ಇದಕ್ಕೆ ನೋಡಿ ಎಲ್ಲದಕ್ಕಿಂತ ಜಾಸ್ತಿ ಎಕ್ಸಿಕ್ಯೂಷನ್ ಟೈಮ್ ಬರ್ಸ್ಟ್ ಟೈಮ್ ಯಾವುದಕ್ಕಿದೆ? ಪ್ರಾಸೆಸ್ P3ಗೆ, ದಟ್ ಈಸ್ 8 ಯೂನಿಟ್ಸ್ ಆಫ್ ಟೈಮ್. ಅದಕ್ಕೆ ಇದು ಕೊನೆಯಲ್ಲಿ ಅಟೆಂಡ್ ಆಗಿದೆ. ಇದು ಪ್ರಿಯಾರಿಟಿ ಅಲ್ಲ. ರಿಮೆಂಬರ್ ದಿ ಸೈಜ್ ಆಫ್ ದಿ ಬರ್ಸ್ಟ್ ಟೈಮ್. ಸೈಜ್ ಆಫ್ ದಿ ಬರ್ಸ್ಟ್ ಟೈಮ್ ಗ್ರೇಟೆಸ್ಟ್ ಇರೋದ್ರಿಂದ ಇದು ಲಾಸ್ಟ್ ಅಟೆಂಡ್ ಆಗಿದೆ. ಸೊ ಎಲ್ಲ ಪ್ರಾಸೆಸ್ಸು P4, P1, P2, P5 ಇದಿಷ್ಟು 15 ಯೂನಿಟ್ಸ್ ಆಫ್ ಟೈಮ್ ಕೆಲಸ ಮುಗಿಸ್ತು. ಇದಿಷ್ಟು ಕೆಲಸ ಮುಗಿಸೋ ತನಕ ಇದು ವೆಯ್ಟ್ ಮಾಡ್ತು. P3 15 ಯೂನಿಟ್ಸ್ ಆಫ್ ಟೈಮ್ ಇದಿಷ್ಟು ವರ್ಕ್ ಆಗಿದ್ದು 15 ಮೈನಸ್ ಇದು ಇದ್ರದ್ದು ಅರೈವಲ್ ಟೈಮ್ ಯಾವಾಗ? ಇದು 0th ಟೈಮ್ಗೆ ಬರಲಿಲ್ಲ. 0th ಟೈಮ್ಗೆ P4 ಬಂದುಬಿಟ್ಟು ಅದ್ರ ಕೆಲಸ ಸ್ಟಾರ್ಟ್ ಮಾಡಿಕೊಂಡಾಗ ಮಧ್ಯದಲ್ಲಿ ಫಸ್ಟ್ ಯೂನಿಟ್ ಆಫ್ ಟೈಮ್ಗೆ ಬಂದಿದ್ದು ಯಾವುದು? ಪ್ರಾಸೆಸ್ P3. ಆದರೆ ಇದರ ಜೊತೆ ಕಂಪ್ಯಾರಿಸನ್ ಆದ ತಕ್ಷಣ ಇದು ಶಾರ್ಟೆಸ್ಟ್ ಜಾಬ್ ಇದರಿಂದ ಇದು ವೆಯ್ಟಿಂಗ್ ಲಿಸ್ಟ್ಗೆ ಹೋಯಿತು ಕ್ಯೂನಲ್ಲಿ. ಇದೆಲ್ಲ ಪ್ರಾಸೆಸಸ್ಸು ಇದು ವೆಯ್ಟಿಂಗ್ ಕ್ಯೂನಲ್ಲೇ ಕೂತಿತ್ತು. ಪ್ರತಿಯೊಂದೂ ಯಾವುದು ಕಂಪ್ಯಾರಿಸನ್ ಆಗಿ ಅದು ಪ್ರಾಸೆಸ್ ಸರ್ವಿಸ್ ಸಿಗಲ್ಲ, ಅವೆಲ್ಲನೂ ಕ್ಯೂನಲ್ಲಿ ಕೂತ್ಕೊಳ್ಳುತ್ತೆ. ಆ ಕ್ಯೂನಲ್ಲಿ ಇದೇ ರೀತಿ ಸ್ಟೋರ್ ಆಗಿ ಒಂದು ಲಾಂಗ್ ಲಿಸ್ಟ್ ಆಫ್ ಕ್ಯೂಸು ಫಾರ್ಮೇಷನ್ ಆಗುತ್ತೆ. 15 - ಫಸ್ಟ್ ಅರೈವಲ್ ಟೈಮ್ ಏನು? 1 14. ಸೊ ಇದಿಷ್ಟು ಇಲ್ಲಿ ಆ್ಯಡ್ ಮಾಡಿ ಆವ್ರೇಜ್ ನಂಬರ್ ಆಫ್ ಪ್ರಾಸೆಸಸ್ 5 ಇದೆ. 5.2 ಯೂನಿಟ್ಸ್ ಆಫ್ ಟೈಮು ಇದರದ್ದು ಆವ್ರೇಜ್ ವೇಟಿಂಗ್ ಟೈಮ್. ಇದು SJF. ಇದು ಏನಕ್ಕೆ ಇದು ಇಷ್ಟು ವೆಯ್ಟ್ ಮಾಡೋಂಥ ಸಿಚುಯೇಷನ್ ಕ್ರಿಯೇಟ್ ಆಯಿತು ಅಂದರೆ ಬಿಕಾಸ್ ಆಫ್ ನಾನ್ ಪ್ರಿಯೆಂಪ್ಟಿವಿಟಿ ಆಫ್ ದಿ ಪ್ರಾಸೆಸಸ್. ಅದರದ್ದು ವರ್ಕ್ ಮುಗಿಯೋ ತನಕ ಅದು ಬಿಟ್ಕೊಡಲ್ಲ. ಅದೇ ರೌಂಡ್ ರಾಬಿನ್ ಎಕ್ಸಾಂಪಲ್ ಕಂಪೇರ್ ಮಾಡ್ಕೊಳ್ಳಿ ಇದ್ರ ಜೊತೆ. ಎವ್ರಿ 2 ಸೆಕೆಂಡ್ಸ್ ಒಂದೊಂದು ಹೊಸ ಪ್ರಾಸೆಸ್ ಬರ್ತಾ ಇರಬೇಕು. ಅದು ರನ್ ಆಗ್ತಾ ಇದ್ರೂ ಅದ್ರ ಕೆಲಸ ಬಿಟ್ಟು ಬೇರೆ ಪ್ರಾಸೆಸ್ಗೆ ಜಾಗ ಕೊಟ್ಟು ಅದು ಕೆಲಸ ಮುಗಿದ ಮೇಲೆ ಅದು ಮತ್ತೆ ವಾಪಸ್ ಬಂದು ಇನ್ನೊಂದು ಟೈಮು ಆಕ್ಯುಪೈ ಮಾಡ್ಕೋಬೇಕು. ಇದು ಪ್ರಿಯೆಂಪ್ಟಿವ್ ರೌಂಡ್ ರಾಬಿನ್. ಈ ಎಕ್ಸಾಂಪಲ್ಲು SJF ನಾನ್ ಪ್ರಿಯೆಂಪ್ಟಿವ್ ಶೆಡ್ಯೂಲಿಂಗ್ ಆಲ್ಗರಿದಮ್.